ಶಿವಮೊಗ್ಗದಲ್ಲಿ ಸ್ವಾತಂತ್ರ್ಯೋತ್ಸವದ ದಿನ ಒಂದು ಅದ್ಭುತವಾದ ದೃಶ್ಯ ರೂಪಕವನ್ನು ಕಟ್ಕೊಟ್ರಂತೆ. ಸುಮಾರು 30ಕ್ಕೂ ಅಧಿಕ ಕಲಾವಿದರು ಮತ್ತು ಯಾವುದು LED ವಾಲಲ್ಲಿ AI ವಿಡಿಯೋ ಜೊತೆಗೆ ಅದರಲ್ಲೂ ಲೈವ್ ಕ್ಯಾರೆಕ್ಟ್ರು ಲಿಪ್ಸಿಂಕ್ ಮಾಡಿಕೊಂಡು ದೃಶ್ಯ ರೂಪಕವನ್ನು ಕಟ್ಕೊಟ್ರಂತೆ. ಹೆಂಗಾಯ್ತದು ಪ್ರಯೋಗ? ತುಂಬ ಅದ್ಭುತವಾಗಾಯಿತು. ಆ ನಾಟಕ ಸನಾತನ ಭಾರತ ಅಂತ ಬರೆದವರು ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅಣ್ಣವರು. ಏನು ವಿಷಯ ಇತ್ತು ಅದರಲ್ಲಿ? ಹೆಸರೇ ಹೇಳುವಂತೆ ಸನಾತನ ಭಾರತ ಅಂದರೆ ಸುಮಾರು 10,000 ವರ್ಷಗಳ ಹಿಂದಿನ ಭಾರತ ಹೇಗಿತ್ತು, ಕಾಲಾನಂತರ ಹೇಗೆಲ್ಲ ಆಯ್ತಾ ಬಂತು ಅಂತ ರಾಜಕೀಯವಾಗಿ ಒಂದು ರಾಜರ ಆಡಳಿತದ ದೃಷ್ಟಿಯಿಂದ, ನಾಗರಿಕತೆಯ ದೃಷ್ಟಿಯಿಂದ ಹೇಗಿತ್ತು, ಹಂತವಾಗಿ ಹೇಗೆಲ್ಲ ಆಯ್ತಾ ಬಂತು, ಏರಿಳಿತಗಳು ಹೇಗಿತ್ತು, ಹೇಗೆ ನಮ್ಮ ದೇಶ ಮತ್ತೆ ವೈಭವಕ್ಕೆ ಬಂತು, ಮತ್ತು ವೈಭವದಿಂದ ಇಳಿತು, ಸಮಸ್ಯೆಗಳೇನೆಲ್ಲ ಆಯಿತು ಅನ್ನೋದನ್ನು ಕಟ್ಕೊಡುವಂತಹ ಒಂದು ಅದ್ಭುತವಾದ ನಾಟಕವನ್ನು ಬರೆದಿದ್ರು ಅವರು ಅಣ್ಣ. ಪ್ರೊಫೆಷನಲ್ ಕಲಾವಿದರು ಕೆಲವು ಜನ, ಇನ್ನು ಉಳಿದಂಥ 25-30 ಜನ ಎಲ್ಲರೂ ಪಾಪ ತಂಡದವರು, ಅಭಿನಯ ಅದ್ರ ಕಡೆ ಸಂಬಂಧಪಟ್ಟಿಲ್ಲದೆ ಇರೋವಂಥವ್ರು. ಒಂದೊಂದು ದೃಶ್ಯ ನೋಡಬೇಕಾದ್ರೆ ಅವನೇ ತಲ್ಲಿನಾಗ್ತಾನೆ, ಕಣ್ಣೀರು ಬರುತ್ತೆ, ಅಳುತ್ತಾನೆ, ನಗ್ತಾನೆ, ರೋಮಾಂಚನವಾಗುತ್ತೆ. ಹಂಗಿದೆ ಅದು. ಇನ್ನೊಂದು ಕಾರಣ ಮ್ಯೂಸಿಕ್ಕು ಹಂಗಿತ್ತು, AI ತಂತ್ರಜ್ಞಾನ ಹಂಗಿತ್ತು, ಬಳಸುವಂಥ ಡೈಲಾಗ್ಗಳು, ಮಾತುಗಳು ಅಂದರೆ ನೈಜ ಇತಿಹಾಸವಾದ್ದು. ನೈಜ ಇತಿಹಾಸವಾದ್ದರಿಂದ ಪ್ರೇಕ್ಷಕನಿಗೆ ಇನ್ನೂ ಅದು ಮನ ಮುಟ್ಟುತ್ತೆ. ಯಾರನ್ನೆಲ್ಲ ನಮ್ಮ ದೇಶವನ್ನು ಅಟ್ಯಾಕ್ ಮಾಡಿದ್ರು, ಹೆಂಗೆ ಭಾರತ ಈ ಮೂಢನಂಬಿಕೆಗಳು ತುತ್ತಾಯಿತು, ಮತ್ತು ಹೆಂಗೆ ಅದು ಬೇರೆಯವರೆಲ್ಲ ಬಂದು ಕೊಳಚೆ ಮಾಡಿಬಿಟ್ರು, ಹೆಂಗೆ ನಮ್ಮ ದೇಶದ ಹೆಣ್ಮಕ್ಳನ್ನು ಅತ್ಯಾಚಾರ ಮಾಡಿ, ಹೆಂಗೆ ನಮ್ಮ ದೇಶದ ಜನರನ್ನು ಕಗ್ಗೊಲೆಗಳನ್ನು ಮಾಡಿ, ಅದು ಎಲ್ಲರನ್ನೂ ನಿರ್ನಾಮ ಮಾಡಿ, ಮತಾಂತರಗಳನ್ನು ಹೆಚ್ಚಿಸ್ಕೊಂಡು ಸಾವಿರಾರು ಹೆಣ್ಣುಮಕ್ಕಳನ್ನು, ಲಕ್ಷಾಂತರ ಹೆಣ್ಣುಮಕ್ಕಳನ್ನು ಇಲ್ಲಿಂದ ತೊಗೊಂಡೋಗಿ ಬೇರೆ ದೇಶಕ್ಕೆ ಒಂದೊಂದು ಆಗಿನ ಕಾಲದ ಇದಕ್ಕೆ ಮಾರ್ಕೊಂಡಿದ್ರು. ಭಾರತದ ವೀರ ರಾಜರುಗಳು ಹೆಂಗೆ ದೇಶವನ್ನು ಒಗ್ಗೂಡಿಸ್ತಾ ಇದ್ದರು, ಇಲ್ಲಿ ಇದ್ದಂತಹ ಒಂದು ಕಿಡಿಗಳಿಗಳು ಯಾರು, ಹೇಗೆ ಪಾಕಿಸ್ತಾನ ಆಗೋಯಿತು, ಹೇಗೆ ಅಫ್ಘಾನಿಸ್ತಾನ ಆಗೋಯಿತು ಅನ್ನೋಂಥ ವಿಷಯಗಳನ್ನು ವೇದ, ರಾಮ, ಕೃಷ್ಣ, ಬುದ್ಧ, ವಿಜಯನಗರ ಸಾಮ್ರಾಜ್ಯ ಇಂದ ಹಿಡಿದು ಎಲ್ಲವನ್ನು ಹಂತವಾಗಿ ನಾವು ಅಲ್ಲಿ ಒಂದಷ್ಟು ಸಮಯ ಒಟ್ಟು 1.5 ತಾಸಿನಲ್ಲಿ ಅಷ್ಟನ್ನು ಕೂಡ ಜನರಿಗೆ ಅರ್ಥ ಮಾಡಿಸುವಂಥ ಪ್ರಯತ್ನ. ಒಟ್ಟಾರೆ ಅದನ್ನು ನೋಡುವಂಥವ್ರಿಗೆ ಭಾರತದ ಬಗ್ಗೆ ಹೆಮ್ಮೆ ಆಗುತ್ತೆ.